ಇದೆ, ರೈಟಿಂಗ್ ಸೂಪರ್ ಇದೆ, ಡೈರೆಕ್ಷನ್ ಸೂಪರ್ ಇದೆ, ಆಕ್ಟಿಂಗ್ ಸೂಪರ್ ಇದೆ. ಓವರ್ ಆಲ್ ಸೂಪರ್ ಮೂವಿ. ಫ್ಯಾನಿಸಮ್ ಇದೆ, ಎಲ್ಲಾ ತರ ಮೂವಿ ಇದೆ. ಇಲ್ಲ ಜಾಕಿ ತರ ಇದೆ ಅಂತ ಹೇಳ್ತಾರೆ. ಜಾಕಿ ತರ ಒಂದ್ ಫ್ಲೋ ಇದೆ, ಬಟ್ ಜಾಕಿಗೆ ಇದಕ್ಕೆ ಏನು ಕಂಪೇರ್ ಮಾಡಂಗಿಲ್ಲ. ಯುವರ್ ಆಕ್ಟಿಂಗ್ ಇಂಪ್ರೂವ್ಮೆಂಟ್ ಆಗಿದೆ. ಫುಲ್ ಇಂಪ್ರೂವ್ಮೆಂಟ್. ಅವ್ರು ಆಸ್ ಎ ಆಕ್ಟರ್ ಆಗಿ ನೋಡ್ಬೋದು, ಬರೀ ರಾಜ್ಕುಮಾರ್ ಫ್ಯಾಮಿಲಿ ಅಂತಲ್ಲ, ಈಸ್ ಎ ಆಕ್ಟರ್, ಬೆಸ್ಟ್ ಆಕ್ಟರ್ ಫಾರ್ ಕನ್ನಡ ಇಂಡಸ್ಟ್ರಿ ಅದು ಹೇಳ್ಬೋದು. ನಾವು ಅಭಿಮಾನಿ, ಬಟ್ ಈಗ ಭಾರಿ ಅವನು. ಫ್ಯಾಮಿಲಿ ಐಡೆನ್ಸ್ ಎಲ್ಲ ಇಷ್ಟ ಆಗುತ್ತೆ. ಫ್ಯಾಮಿಲಿ ಎವಿಡೆನ್ಸ್ ಇಷ್ಟ ಇದೆ. ಫಿಲ್ಮ್ ರೈಟರ್ ಬಾರಿ, ಫಿಲ್ಮ್ ಫ್ಲೋ ಎಲ್ಲಿದೆ, ಜಾಕಿ ಫ್ಲೋ ಟೈಪ್, ಬಟ್ ಇದು ಅದಕ್ಕೆ ಫಾಸ್ಟ್ ಇದೆ. ಫಾಸ್ಟ್ ಇದೆ, ಎಲ್ಲೂ ಲ್ಯಾಗ್ ಇಲ್ಲ. ಒಂದು ಸಾಂಗ್ ಬೇಕಾಗಿತ್ತು, ಎಲ್ಲೋ ಒಂದು ಕಾಮಿಡಿ ಇದು ಕಾಮಿಡಿ ಇದೆ, ಎಲ್ಲ ಇದೆ. ಸಾಂಗ್ ಬೇಕಾಗಿತ್ತು ಸೆಕೆಂಡ್ ಹಾಫ್ ಅಲ್ಲಿ, ಬಟ್ ಚರಣ್ ರಾಜ್ ಮ್ಯೂಸಿಕ್ ಸೂಪರ್ ಆಗಿದೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಫಿಲ್ಮ್ ನೋಡಂಗಿದೆ. ಹೀರೋಯಿನ್ ಆಕ್ಟಿಂಗ್, ಹೀರೋಯಿನ್ ಇಬ್ರು ಆಕ್ಟರ್ಸ್ ಸೂಪರ್ ಮಾಡಿದ್ದಾರೆ. ಹೀರೋ ಆಕ್ಟಿಂಗ್ ಇದು ಒಂಥರ ಡಿಫ್ರೆಂಟ್ ಲವ್ ಸ್ಟೋರಿ ಇನ್ಸೈಡ್ ಲವ್ ಸ್ಟೋರಿ ಇದೆ. ಚೆನ್ನಾಗಿದೆ ಫಿಲ್ಮ್. ಓವರ್ ಆಗಿ ಫಿಲ್ಮ್ ಚೆನ್ನಾಗಿದೆ, ನೋಡಬಹುದು. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಈ ತರ ಫಿಲ್ಮ್ ಬೇಕಾಗಿತ್ತು. ಅಂದ್ರೆ ನಾರ್ಮಲ್ ಫಿಲ್ಮ್ ಇಲ್ಲ, ಇದು ಒಂಥರ ಡಿಫ್ರೆಂಟ್ ಆಗಿದೆ. ಅಪ್ಪ ಅವ್ರ ಏನೋ ನೆನಪಾಗ್ತಾರ ಸೆಂಟ್ರಲ್. ಅಪ್ಪು ಅವರು ಎಲ್ಲ ಸಾಂಗ್ ಎಕ್ಕನೆ ಫಿಲ್ಮ್ ನೆನಪು. ಅಪ್ಪು ಅವರ ನೆನಪು ಇರುವೆ, ಆದ್ರೆ ಅಷ್ಟು ಅವನದೇ ಸೇರ್ ಮೇಲೆ ಫಿಲ್ಮ್ ನಡೆಯಲ್ಲ, ಸುಮ್ಮನೆ ಅಷ್ಟೇ. ಎಕ್ಕ ಅಂದ್ರೆ ಅಪ್ಪು. ಹೇಗಿತ್ತಪ್ಪ? ಯಾವ ಸಾಂಗ್ ಇಷ್ಟ ಆಯ್ತು? ಬೆಂಗಲ್ ಬಂಗಾರಿ ಅಥವಾ ಎಕ್ಕಮಾರ್? ನೋಡಿ, ಇದೆ ಗ್ರಿಪ್ ಇದೆ, ಮೇನ್ ಸ್ಟೋರಿಯಲ್ಲಿ ಗ್ರಿಪ್ ಇದೆ. ಎಲ್ಲೂ ಇದು ಬರ್ತ್ ಸಿಂಪಲ್ ಅಂತ ಅನ್ಸಲ್ಲ. ಲ್ಯಾಗ್ ಇಲ್ಲ. ಅಪ್ಪವ್ರು ಎಲ್ಲಿ ನೆನಪಾಗ್ತಾರೆ ಅಂದ್ರೆ ಈ ತರ ಮಗುದಲ್ಲಿ ನೆನಪಾಗ್ತಾರೆ ಅಪ್ಪುಗಳು. ಸೂಪರ್ ಆಗಿದೆ, ಚೆನ್ನಾಗಿದೆ, ನೋಡಿ ಸಖತ್ತಾಗಿದೆ. ಥ್ಯಾಂಕ್ ಯು. ಸೂಪರ್ ಆಗಿದೆ. ಸಾಂಗ್ ಯಾವ್ದು ಇಷ್ಟ ಆಯ್ತಮ್ಮ? ಎಕ್ಕಮಾರ್ ಅಥವಾ ಬಂಗಾರಿ? ಥ್ಯಾಂಕ್ ಯು.